ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೇರ್ ಅಪ್ ಮೋಟೋ. ಏನಪ್ಪ ವಿಷಯ ಅಂದರೆ, ಇವತ್ತು ನಮ್ಮ ಮನೇಲಿ ಒಂದು ಶಿಡ್ಜು ಪಪ್ಪಿ ಇತ್ತು. ಒಂದು 3 ಇಯರ್ಸ್ ಗಂಟ ನಾನೇ ಸಾಕಿದ್ದೆ, ಅದನ್ನೆಲ್ಲ ನಾನೇ ನೋಡ್ಕೊಂಡಿದ್ದೆಲ್ಲ, ಟೇಕ್ ಕೇರ್ ಎಲ್ಲ ಮಾಡಿದ್ದು ನಾನೇ. ಸೊ ಇವತ್ತೇನಪ್ಪ ವಿಶೇಷ ಅಂದರೆ, ಅದನ್ನು ಲಾಸ್ಟ್ ವೀಕಲ್ಲಿ ನಾನು ಆ ಪಪ್ಪಿನ ನಮ್ಮ ತಂದೆಯವ್ರ ತಮ್ಮಂಗೆ ಕಳ್ಸಿದ್ದೆ ಊರಿಗೆ, ನಮ್ಮ ನೇಟಿವ್ ಪ್ಲೇಸ್ಗೆ. ಸೊ ಅವ್ರ ಮನೇಲೆಲ್ಲ ಮಕ್ಕಳು ಮರಿ ಎಲ್ಲ ಇರ್ತಾರೆ, ಅವರು ಮತ್ತು ವೈಫು ಎಲ್ಲ ಸ್ವಲ್ಪ ಇಷ್ಟಪಡ್ತಾರೆ ಶಿಡ್ಸೋನೆಲ್ಲ. ಟೈನಿ ಡಾಗ್ಸ್ ಅಲ್ಲ, ಸೊ ಇಷ್ಟ ಇರುತ್ತೆ, ಎಲ್ಲ ಯಾರಿಗೆ ಇಷ್ಟ ಇರಲ್ಲ, ಎಲ್ಲರಿಗೂ ಇಷ್ಟ ಇರುತ್ತೆ. ನಾನು ಅದೇ ಥರನೇ ಇಷ್ಟಪಟ್ಟು ತಗೊಂಬಂದಿದ್ದು, ತುಂಬ ಚೆನ್ನಾಗಿ ನೋಡ್ಕೊತಿದ್ದೆ. ಸೊ ರೀಸೆಂಟಾಗಿ ಏನಾಯ್ತು ಅಂದರೆ, ನಮ್ಮ ತಾಯಿಯವ್ರಿಗೆ ಹೆಲ್ತ್ ಇಶ್ಯೂಸ್ ಆಯಿತು. ಬ್ಯಾಕ್ ಪೇನು ಸ್ವಲ್ಪ ಸ್ಟಾರ್ಟ್ ಆಗಿತ್ತು, ಆ್ಯಂಡ್ ಸ್ಪೈನಲ್ ಕಾರ್ಡು ಸ್ವಲ್ಪ ಇಶ್ಯೂ ಆಗಿತ್ತು. ಸೊ ಅದರಿಂದ ನಮ್ಮ ತಾಯಿಯವ್ರಿಗೆ ನೋಡ್ಕೊಳಕ್ಕಾಗ್ತಿಲ್ಲ. ನಾವು ಮತ್ತು ಬೆಳಗ್ಗೆ ಹೋದರೆ ಸಂಜೆ ಆಗೋಗುತ್ತೆ ಬರೋದು. ಅದು ಮಾಡಿರೋ ಗಿಲಿಜೆಲ್ಲ ಇವ್ರ ಕೈಯಲ್ಲಿ ಎತ್ತಕ್ಕಾಗಲ್ಲ, ನಾನೇ ಬರ್ತಾಯಿದ್ದೆ, ನಾನೇ ಮಾಡಬೇಕಾಗಿತ್ತು. ಸೊ ಸ್ಮೆಲ್ಲೆಲ್ಲ ಜಾಸ್ತಿ ಆಗ್ತಾಯಿತ್ತು, ಯಾರೋ ರಿಲೇಷನ್ಸ್ ಬಂದರೆ ಎಲ್ಲ ಸ್ವಲ್ಪ ಸ್ಮೆಲ್ಲು ಅದು ಇದು ಇರೋಕ್ಕಾಗ್ತಾ ಇರಲಿಲ್ಲ. ಅದರಿಂದ ಲಾಸ್ಟ್ ವೀಕು ನಮ್ಮ ಅಣ್ಣವ್ರಿಗೆ ಕಳಿಸಿದ್ದು. ನೋಡಬೇಕು ಅನಿಸ್ತು, ತುಂಬ ಆಸೆ ಇದ್ದ ಸಾಕಿದ್ದಲ್ಲ, ಅದರಿಂದ ಇವತ್ತು ಹೋಗಿ ವಿಸಿಟ್ ಮಾಡೋಣ ಅನ್ಸುತ್ತೆ. ಹಂಗೆ ಒಂದು ವ್ಲಾಗು ಮಾಡಬೇಕು ಅಂದ್ಕೊಂಡಿದ್ದೆ ಊರಲ್ಲಿ, ನಮ್ಮ ನೇಟಿವ್ ಪ್ಲೇಸಲ್ಲಿ ಒಂದು ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೆ. ಸೊ ಅದರಿಂದ ಅದೂ ಆಗುತ್ತೆ ಅಂತ ಕ್ಯಾಮ್ರಾ ಎಲ್ಲ ಸೆಟ್ಟಿಂಗ್ ಎಲ್ಲ ಮಾಡಿಕೊಂಡು ಹೋಗ್ತಿದ್ದೀನಿ. ಸೊ ಸೆಂಟ್ರಲ್ಲಿ ಯಾವ್ದಾನ ಒಳ್ಳೆ ಕಂಟೆಂಟ್ ಆಗಲಿಲ್ಲ, ಯಾವ್ದಾನ ಒಳ್ಳೆ ವ್ಯೂ ಆಗಲಿ ಸಿಕ್ಕಿದ್ರೆ ಇಂಟ್ರೆಸ್ಟಿಂಗಾಗಿ, ಅದಕ್ಕೆ ಅಲ್ಲೂ ವ್ಲಾಗ್ ಮಾಡ್ತೀನಿ. ಬರೀ ಜರ್ನಿದೆ ವ್ಲಾಗ್ ಬೋರ್ ಆಗಿಬಿಡುತ್ತೆ ತುಂಬ, ನೋಡೋರ್ಗೂ ಅಷ್ಟೇ, ನಾವು ಮಾಡೋರ್ಗೂ ಅಷ್ಟೇ. ಸೊ ಅದರಿಂದ ಸಿಗ್ತೀನಿ ತಿರ್ಗಾ, ಆ್ಯಂಡ್ ಅಲ್ಲಿ ರೀಚ್ ಆದಮೇಲೂ ನಿಮಗೆ ಆ ಪಪ್ಪಿ ನೋಡಿಸ್ತೀನಿ. ಸೊ 3 to 4 ಕಿಲೋಮೀಟರ್ಸ್ ಇದೆ. ಸೊ ಇನ್ನೇನು ರೀಚ್ ಆಗ್ತಾ ಇದ್ದೀರಿ. ಅವನ ರಿಯಾಕ್ಷನ್ ಹೆಂಗಿದೆ ಅಂತ ನೋಡೋಣ ಅಲ್ಲಿಗೆ ಹೋಗಿ. ಸೊ ಗೈಸ್, ಬನ್ನಿ ನೋಡೋಣ ಲಕ್ಕಿ ಏನು ಮಾಡ್ತಾ ಇದ್ದಾನೆ ಅಂತ. ನೋಡ್ತಿದ್ದ ನೋಡಿ, ಬೊಗಳ್ತಾ ಇದ್ದಾನೆ, ಅವನಿಗೆ ಗೊತ್ತಿಲ್ಲ. ಓಡ್ತಿದ್ದಾನೆ, ಅವನು ಇನ್ನೂ ಸ್ಮೆಲ್ ಗೊತ್ತಾಗಿಲ್ಲ ಅವನಿಗೆ. ಅದು ಮರ್ತೈತೇನ ನೋಡ, ಅವನೆಲ್ಲ ಅದೇ ಫೋಟೋ ಹಿಡಿತಾ ಇವೆಲ್ಲ ಸಿಕ್ದಂಗ ಎಲ್ಲಿಗೆ ಬಂದಿದ್ಯಲ್ಲ ಕೇ ನೀನು? ನೋಡ್ತಾರೆ